uncertainties and the kind of challenges, and you talked about the people's movement. So, what's the You see, our whole electoral democracy is under siege today. We are living under a pretense of democracy, but we have seen that all the institutions of democracy, including now voters list, including EVMs, etc., they are all very highly suspect, and therefore we need to have a people's movement, a peaceful people's movement on the streets against the hijacking of our democracy by this government and by its stooge, the election commission. how to initiate, sir? Who will initiate and how to initiate? Citizens have to do it. Citizens have to come together and do it. ಈಗ ಜನ ಚಳುವಳಿಗಳನ್ನ ಯಾಕೆ ಕಟ್ಟಬೇಕು ಅಂತಂದ್ರೆ, ಮತ ಅಂತಕ್ಕಂಥದ್ದು ಜನರಿಗಿರ್ತಕ್ಕಂಥ ನಾಗರಿಕತೆಯ ಮೊದಲ ಸಣ್ಣದು ಗುರುತು ಯಾವುದು ಅಂತಂದ್ರೆ ಅದು ನಮ್ಮ ಮತ. ಆ ಮತವನ್ನೇ ಚೋರಿ ಮಾಡ್ತಕ್ಕಂಥ SIR ಪ್ರಕ್ರಿಯೆ ಏನು ನಡೀತಾ ಇದೆ. ಸೊ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು, ನಾವ್ಯಾರು SIR ಪ್ರಕ್ರಿಯೆಯ SIRನ ವಿರೋಧಿಗಳಲ್ಲ, SIRನ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಲೋಪಗಳ ವಿರೋಧಿಗಳು ನಾವು ತುಂಬ ಸ್ಪಷ್ಟವಾಗಿ. ಮತ್ತು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಗೊತ್ತಾಗಿದೆ, ಯಾರು SIRನ ಮಾನಿಟರಿಂಗ್ನ ಆಫೀಸರ್ ಆಗಿದ್ದ ಅವರು ಮುಖ್ಯಮಂತ್ರಿಗಳು ಸ್ವೇರಿಂಗ್ ಮಾಡಿ 2 ಗಂಟೆ ಒಳಗೆ ಅವರು ವಿಶೇಷ ಕರ್ತವ್ಯಾಧಿಕಾರಿ ಆಗ್ತಾರಂದರೆ ಆ SIRಗೂ ಬಂಗಾಳದ BJPಯ ಅಧಿಕಾರಕ್ಕೂ ಒಂದು ಇಂಟರ್ಲಿಂಕ್ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಿಂದೆ ಮಮತಾ ಬ್ಯಾನರ್ಜಿ ಅವರು ಮತ್ತು ಬೇರೆ ಬೇರೆ ಪಕ್ಷಗಳು SIR ಪ್ರಕ್ರಿಯೆಗಳ ಲೋಪಗಳ ಬಗ್ಗೆ ತಂದಾಗ, ಐ ಥಿಂಕ್ ಮೈ ಮೆಮೊರಿ ಇಸ್ ಕರೆಕ್ಟ್, ಇಫ್ ಜಸ್ಟಿಸ್ ಬಕ್ಷಿ ಅಂತ ಅವ್ರು ಹೇಳ್ತಾರೆ, ಏನಾದರೂ ವಿನ್ನಿಂಗ್ ಮಾರ್ಜಿನ್ ನಿಮ್ಮ SIRನಲ್ಲಿ ಡಿಲೀಷನ್ ಆಗಿರ್ತಕ್ಕಂಥ ಮತಗಳಿಗಿಂತ ಕಡಿಮೆ ಇದ್ದರೆ ವಿ ವಿಲ್ ಡೆಫಿನೆಟ್ಲಿ ಇಂಟರ್ವ್ಯೂನ್ ಅಂತ. ನಾನೀಗ ಹೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ ಶುಡ್ ಇಂಟರ್ವ್ಯೂನ್. ಚುನಾವಣಾ ಆಯೋಗದ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಚುನಾವಣಾ ಆಯೋಗ ನಂಬಿಕೆಗಳನ್ನು ಕಳೆದುಕೊಂಡಿದೆ, ಅದು ಸತ್ಯ. ಅದು ದಟ್ ಶುಡ್ ಕಮ್ ಔಟ್ ವಿತ್ ದ ಕ್ಲೀನ್ ಹ್ಯಾಂಡ್ಸ್. ನಾವು ಇಲ್ಲ ನಮ್ಮ ಎಲ್ಲರ ಮತವನ್ನು ಖಾತರಿ ಮಾಡಿಸ್ತೇವೆ, ಇಲ್ಲಿರೋರನ್ನ ಮತಗಳನ್ನು ಖಾತರಿ ಮಾಡಿಸ್ತೀವಿ ಅನ್ನೋದು ಬರಬೇಕು. ಅದನ್ನು ನಿರ್ವಹಿಸಿ ಅದನ್ನು ಖಾತರಿ ಮಾಡಿಸ್ತಕ್ಕಂಥ ಹೊಣೆಗಾರಿಕೆ ಈ ದೇಶದ ಸುಪ್ರೀಂ ಕೋರ್ಟಿಗಿದೆ. ಸುಪ್ರೀಂ ಕೋರ್ಟ್ ಸಹಿತ ಸುಮೋಟೋ ಬಂಗಾಳದಲ್ಲಿ ಏನು 27 ಲಕ್ಷ ಡಿಲೀಷನ್ ಆಗಿದೆ ಅದರ ಬಗ್ಗೆ ಸುಮೋಟೋ ತನಿಖೆಯನ್ನು ಎತ್ಕೊಂಡ್ರೆ ಈ ದೇಶದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಇದೆ, ಇಂಡಿಪೆಂಡೆನ್ಸಿ ಆಫ್ ಜುಡಿಷಿಯರಿ ಇದೆ, ಇದು ಕೇಂದ್ರ ಸರ್ಕಾರದಿಂದ ಪ್ರಭಾವಿತವಾಗಿಲ್ಲ ಅನ್ನುವಂಥದ್ದನ್ನು ನಾವು ನಂಬಬಹುದಾಗಿದೆ. ಜನ ಯಾಕೆ ಕೇಳಬೇಕು ಅಂದರೆ, ಪ್ರತಿಯೊಬ್ಬ ಮತದಾರನು ಸಹಿತ ನನ್ನ ಮತ ಎಲ್ಲಿದೆ ಅಂತ ಕೇಳಬೇಕು. ಯಾರನ್ನು ಕೇಳಬೇಕು? ಅವ್ರ ಮತಗಟ್ಟೆ ಅಧಿಕಾರಿಯನ್ನು ಕೇಳಬೇಕು, ಅವರು ತಾಲೂಕಿನ ತಹಶೀಲ್ದಾರನ್ನು ಕೇಳಬೇಕು, ಅವ್ರ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಕೇಳಬೇಕು. ಅವರೇ ಖಾತರಿಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಜನ ಚಳವಳಿಯ ಭಾಗವಾಗಬೇಕು. ಪ್ರತಿಯೊಬ್ಬ ಜನರ ಪ್ರಜ್ಞೆಯ ಪ್ರಶ್ನೆ, ಇದು ಅಸ್ಮಿತೆಯ ಪ್ರಶ್ನೆ. ಭಾರತ ದೇಶ ಅತ್ಯಂತ ಕರಾಳ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ. ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವದ ಮೂಲ ಜೀವನೇ ಮತದಾನ. ಆ ಓಟುಗಳನ್ನೇ ನಾಶ ಮಾಡುವಂಥ ಪ್ರಕ್ರಿಯೆ ನಡೆದೈತೆ SIR ಮೂಲಕ. ಅತ್ಯಂತ ಹೀನಾಯ ಸ್ಥಿತಿಗೆ ಭಾರತದ ಡೆಮೋಕ್ರಸಿ ಹೋಗುವಂಥ ಎಲ್ಲ ಪರಿಸ್ಥಿತಿಗೂ ನಿರ್ಮಾಣ ಆಗಿದೆ. ಒಂದು ಕಡೆ ಪಾರ್ಲಿಮೆಂಟಲ್ಲಿ ರೈತರಿಗೆ ಬಗ್ಗೆ ನ್ಯಾಯ ಇಲ್ಲ, ಕಾರ್ಮಿಕರಿಗೂ ನ್ಯಾಯ ಇಲ್ಲ, ಇನ್ನು ಮಹಿಳಾ ಮೀಸಲಾತಿ ಅಡ್ಡ ತಂದು ಡಿಲಿಮಿಟೇಷನ್ ಆ್ಯಕ್ಟ್ ತಂದು ಇಡೀ ಭಾರತ ದೇಶವನ್ನು ಬೇಕಾಬಿಟ್ಟು ಆಟ ಆಡಿಸುವಂಥ ಸ್ಥಿತಿಯಲ್ಲಿ ಭಾರತ ಇದೆ. ಅದಕ್ಕಾಗಿಯೇ 540 ರೈತ ಸಂಘಟನೆಗಳು ಈ SR ಪ್ರಕ್ರಿಯೆಯ ಸಂಬಂಧಪಟ್ಟಂಗೆ ಭಾಳ ಸೀರಿಯಸ್ ಆಗಿ ಪರಿಗಣಿಸಿದವು ಒಂದು ಕಡೆ. ಅದೇ ರೀತಿ ಕಾರ್ಮಿಕ ಸಂಘಟನೆಗಳು ಏನಿವತ್ತು ಭಾರತ ದೇಶ ಮಾಡಿರ್ತಕ್ಕಂಥ ಎಲ್ಲ ಕಾರ್ಮಿಕ ಸಂಘಟನೆಗಳು ಈ ವಿಚಾರನ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಬಡವರು, ವಿದ್ಯಾವಂತರು, ಅಲ್ಪಸಂಖ್ಯಾತರು, ದಲಿತರು ಇರೋದು ಈ ವರ್ಗಗಳಲ್ಲಿನೇ. 8 ಲಕ್ಷ ಗ್ರಾಮಗಳಲ್ಲಿರ್ತಕ್ಕಂಥ ಜನರೂ ಸೇರಿದಂತೆ, ಪಟ್ಟಣದಲ್ಲಿರ್ತಕ್ಕಂಥ ಜನರೂ ಸೇರಿದಂತೆ, ತಮ್ಮಲ್ಲಿ ವಾಸ ಮಾಡ್ತಕ್ಕಂಥರಾಗಿರಲಿ, ಅಲ್ಪಸಂಖ್ಯಾತರಾಗಿರಲಿ, ಇವರೆಲ್ಲರಿಗೂ ಕೂಡ ಒಂದು ಸಣ್ಣ ಹೆಸರಿನ ಮಿಸ್ಟೇಕ್ ಇದ್ರೆ ಸಾಕು ಅವ್ರ ಹೆಸರು ತೆಗೆಯುವಂಥ ಪ್ರಕ್ರಿಯೆ ಈಗಾಗಲೇ ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆಲ್ಲ ಓಪನ್ ಆಗಿ ಇವತ್ತು ಭಾರತ ದೇಶ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೊಂದೇ ದಾರಿ, ರೈತರು, ಕಾರ್ಮಿಕರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲ ಒಗ್ಗೂಡಿ ಮತ್ತು ದೊಡ್ಡ ಜನಾಂದೋಲನ ಕಟ್ಟೋದ್ರ ಮೂಲಕ ಈ ದೇಶಕ್ಕೆ ಒಂದು ಮತ್ತೆ ಹೊಸ ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತಕ್ಕಂಥ ದೊಡ್ಡ ಕರ್ತವ್ಯ 1977ರಿಂದ ಎಮರ್ಜೆನ್ಸಿ ಒಳಗೆ ಏನು ಕಾಲಘಟ್ಟ ಇತ್ತಲ್ಲೋ ಅದನ್ನು ಮೀರಿರತಕ್ಕಂಥ ಪರಿಸ್ಥಿತಿ ಭಾರತದಲ್ಲಿ ಉಂಟಾಗಿದೆ. ಆ ಕಾರಣಕ್ಕೆ ರೈತರು, ಕಾರ್ಮಿಕರು, ದಲಿತರು, ಅಲ್ಪಸಂಖ್ಯಾತರು, ವಿದ್ಯಾರ್ಥಿ, ಯುವಜನ ಎಲ್ಲ ಒಳಗೊಂಡಂತೆ ಅವ್ರನ್ನ ಎಜುಕೇಟ್ ಮಾಡ್ತಕ್ಕಂಥದ್ದು
ದೊಡ್ಡ ಆಂದೋಲನಕ್ಕೆ ರೆಡಿ ಮಾಡ್ತಕ್ಕಂಥ ಸೊಲ್ಯೂಷನ್ನೇ ಕರೆಕ್ಟ್ ಆದ ದಾರಿ, ಬೇರೆ ಮಾರ್ಗಗಳು ಸಿಗ್ತಾ ಇಲ್ಲ ಇವತ್ತಿನ ದಿನ. ये सरासर सारे इंस्टीट्यूशंस कॉम्प्रोमाइज्ड हो चुके हैं. जिस तरह इलेक्शन कमीशन को रिक्रूट किया जाता है, उस प्रोसेस को बदला गया. लाइक द इलेक्शन कमीशन ठीक नहीं था. लोग सवाल उठा रहे थे उनके पास्ट रिकॉर्ड के बारे में. सो उनकी इंटीग्रिटी पे ही सवाल था, और वो जैसे हैं वैसे ही काम कर रहे हैं. और जिस तरह से उन्होंने, यानी पब्लिक में जो एतमाद है इलेक्शन के प्रोसेस या इलेक्शन कमीशन पे, आप किसी को भी पूछ लीजिए, वो सारा उड़ गया है. पीपल डू नॉट ट्रस्ट इट. एंड द प्रोसेस, वेदर वोटिंग मशीन एंड वीवीपैट को टैली करना हो, या इलेक्शन रोल्स को खुलेआम मशीन रीडेबल फॉर्मेट में देना हो, all this has been curtailed. Okay. And चंद महीने पहले परकला प्रभाकर was telling there are a lot of nomadic वोटर्स. यानी इस इलेक्शन में वो कर्नाटक में डालेंगे, अगले इलेक्शन जब महाराष्ट्र होता है वहां जाके डालेंगे, फिर अगर बिहार में होता है तो ऑल दिस इज कंट्रोल्ड, स्टेज मैनेज्ड, व्हिच द इलेक्शन कमीशन नोज अबाउट इट. Okay, and they do not want to clean up the process because they are hand in glove with the establishment. ये सरासर चोरी है. And इंडियन ये डेमोक्रेसी दूर की बात, ये टोटली अनडेमोक्रेटिक है. तो लोगों का या मेरा पर्सनल तो एतमाद बिल्कुल इस प्रोसेस में नहीं है. समवेयर वी शुड रिमूव आवर वोटर कार्ड्स एंड सरेंडर. एंड whoever they want to vote, why should they waste public time and money in a process which is a farce? The people are, to some extent, have trusted this process. The process has got so corrupted. Okay, so in the process there are people who are contesting. You have people from various parties, independents, and all these contesting. These people should rally, they should boycott. And parallelly, even the way the courts have been hand in glove in this situation, it is very laughable that 27 lakh people who have gone on appeal, and the court says, if you cannot vote this time, you can vote next time. It's very shameful of the courts. So ये सारा जो झमेला है, इसमें the credibility of India. So if somebody is looking from outside, the credibility of India, the Indian democracy is at stake.